ವಿಜಯ್ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾಯಿತು. ಇದರ ಜೊತೆಗೆ 3 ದಿನಗಳಲ್ಲಿ ಫ್ಲೋರ್ ಟೆಸ್ಟ್ ಪಾಸ್ ಆಗಬೇಕಾಗುತ್ತೆ. ವಿಜಯ್ ಬಹುಮತ ಸಾಬೀತುಪಡಿಸಬೇಕು 3 ದಿನಗಳಲ್ಲಿ. 3 ದಿನಗಳ ಡೆಡ್ಲೈನ್ ಕೊಟ್ಟಿದ್ದಾರೆ ಗವರ್ನರ್. 3 ದಿನದಲ್ಲಿ ಸದನದಲ್ಲಿ ಸಂಖ್ಯಾಬಲವನ್ನ ತೋರಿಸಬೇಕು. ವಿಜಯ್ ಬಹುಮತ ಸಾಬೀತುಪಡಿಸಬೇಕಾಗುತ್ತೆ. ಸದನದಲ್ಲಿ ಫ್ಲೋರ್ ಟೆಸ್ಟ್, ವಿಧಾನಸಭೆ ಸದನದಲ್ಲಿ 120 ಶಾಸಕರ ಬಹುಮತ ತೋರಿಸಬೇಕು. ಈಗ ಅವರ ಬಳಿ ಇರುವಂತದ್ದು 120 ಅಲ್ದಿದ್ರೂ ಕೂಡ 117 ಶಾಸಕರ ಬಹುಮತ ಇರಬೇಕಾಗುತ್ತೆ. ವಿಜಯ್ ಗವರ್ನರ್ಗೆ ಈ ಬಗ್ಗೆ ವರದಿಯನ್ನು ಕೊಡಬೇಕಾಗುತ್ತೆ. 3 ದಿನಗಳ ಒಳಗಾಗಿ ಬಹುಮತ ನೀಡಿದ ಎಲ್ಲ ಶಾಸಕರ ವಿವರಣೆಗಳನ್ನು ಸಲ್ಲಿಸಬೇಕು. ಆ ವರದಿಯಲ್ಲಿ ಇದಕ್ಕೆಲ್ಲ ಗವರ್ನರ್ ವಿಜಯ್ಗೆ ಕೊಟ್ಟಿರೋದು, ಸಿಎಂ ವಿಜಯ್ಗೆ ಕೊಟ್ಟಿರೋದು 3 ದಿನ ಟೈಮ್, ಕಾಲಾವಕಾಶ ಮಾತ್ರ. ಹಾಗಾಗಿ ಇವತ್ತಿನಿಂದ ವಿಜಯ್ಗೆ ಅಸಲಿ ಅಗ್ನಿ ಪರೀಕ್ಷೆ ಶುರುವಾದಂಗೆ ಕಾಣಿಸ್ತಾ ಇದೆ. ಇಲ್ಲಿವರೆಗೂ ಅನೇಕ ಸವಾಲುಗಳನ್ನು ಎದುರಿಸಿ ನಿಂತುಕೊಂಡಿರುವಂತಹ ಸಿಎಂ ವಿಜಯ್ಗೆ ಮತ್ತೊಂದು ಅಗ್ನಿ ಪರೀಕ್ಷೆ ಎದುರಾಗ್ತಾ ಇದೆ. ಅದು ಫ್ಲೋರ್ ಟೆಸ್ಟ್, ಬಹುಮತ ಸಾಬೀತುಪಡಿಸುವಂಥದ್ದು. ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾಯಿತು, ಭಾಷಣ ಆಯಿತು, ಎಲ್ಲ ಮುಗಿದೋಯ್ತು. ಆದರೆ ನೆಕ್ಸ್ಟ್ ಇರೋದು ಸಂವಿಧಾನಬದ್ಧವಾಗಿ ಆಗಬೇಕಾಗಿರುವಂತಹ ಪ್ರಕ್ರಿಯೆಗಳು. ಬಹುಮತ ಸಾಬೀತುಪಡಿಸಬೇಕು. ಆಡಳಿತ ಚುಕ್ಕಾಣಿ ಹಿಡಿದ ವಿಜಯ್ ದಳಪತಿ ಮುಂದೆದೆ ಸಾಲು ಸಾಲು ಸವಾಲುಗಳು. ಅನೇಕ ಸವಾಲುಗಳನ್ನ ಎದುರಿಸಬೇಕಾಗುತ್ತೆ ಇಲ್ಲಿಂದ ಮುಂದೆ. ವಿಜಯ್ಗೆ ಆಡಳಿತದ ಅನುಭವದ ಕೊರತೆ ಇದೆ. ಸ್ಕ್ರಾಚ್ ನಿಂದ ಪಕ್ಷವನ್ನ ಕಟ್ಟಿರುವುದು, ಯಾವುದೇ ಹಿನ್ನೆಲೆ ಇಲ್ಲ. ಆಡಳಿತದ ಅನುಭವದ ಕೊರತೆ ಇದೆ. ಮೈತ್ರಿ ಸರ್ಕಾರದ ನಿರ್ವಹಣೆ ತಲೆಬಿಸಿ ಒಂದು ಕಡೆ, 3-4 ಸಣ್ಣ ಪುಟ್ಟ ಪಕ್ಷಗಳನ್ನ ಸೇರಿಸಿಕೊಂಡಿರೋದು, ಶಾಸಕರು ಮತ್ತು ಸಚಿವರ ಜೊತೆಗೆ ಸಮನ್ವಯತೆ ಸಾಧಿಸೋದು ಸವಾಲಾಗಿದೆ. ಮತ್ತು ಮೌಲ್ಯ ಸಿದ್ಧಾಂತಗಳಲ್ಲಿ ರಾಜಿ ಮಾಡಿಕೊಳ್ಳೋದು ಕೂಡ ಅನಿವಾರ್ಯ. ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ರಾಜಿ ಮಾಡಿಕೊಳ್ಳುವಂತಹ ಅನಿವಾರ್ಯತೆ ವಿಜಯ್. ಹಣಕಾಸಿನ ಹೊರೆ, ಭರವಸೆಗಳ ಈಡೇರಿಕೆ, ಇದರ ಜೊತೆಗೆ ಕೇಂದ್ರ ಸರ್ಕಾರದ ಜೊತೆ ಹೊಂದಾಣಿಕೆಯಿಂದಿರುವುದು ಮತ್ತು ಕೊಟ್ಟಂತ ಭರವಸೆಗಳ ಈಡೇರಿಕೆ ದೊಡ್ಡ ಸವಾಲಾಗಿದೆ. ಹೀಗಾಗಿ ಅನೇಕ ಸವಾಲುಗಳ ಬೆಟ್ಟಗಳೇ ಸಿಎಂ ವಿಜಯ್ ದಳಪತಿ ಮುಂದೆ ಇರೋದು. ಭರವಸೆಗಳ ಈಡೇರಿಕೆಯೇ ದೊಡ್ಡ ಸವಾಲಾಗಿದೆ ವಿಜಯ್ಗೆ. ಆಮೇಲೆ ಚಿಕ್ಕ ಪುಟ್ಟ ಪಕ್ಷಗಳ ಮೈತ್ರಿ ಏನಾಗಿದೆ, ಅಲ್ಲಿ ಶಾಸಕರು ಸಚಿವರುಗಳ ಸಮನ್ವಯತೆ, ಅದು ಸವಾಲಾಗುತ್ತೆ. ವಿಜಯ್ಗೆ ಶುಭಾಶಯ ಕೋರಿದ್ದಾರೆ ಪ್ರಧಾನಿ ಮೋದಿ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಪ್ರಧಾನಿ ಮೋದಿ. ಸಿಎಂ ಆಗಿ ಆಯ್ಕೆಯಾದ ವಿಜಯ್ಗೆ ಅಭಿನಂದನೆಗಳು ಅಂತ ಬರೆದಿದ್ದಾರೆ ಪ್ರಧಾನಿ ಮೋದಿ. ತಮಿಳುನಾಡಿಗೆ ಕೇಂದ್ರದ ನೆರವು ಇರಲಿದೆ. ಜನರ ಜೀವನ ಸುಧಾರಿಸಲು ಒಟ್ಟಾಗಿ ಶ್ರಮಿಸೋಣ ಅಂತ ಎಕ್ಸ್ನಲ್ಲಿ ಪ್ರಧಾನಿ ಮೋದಿ ಪೋಸ್ಟ್ ಮಾಡಿದ್ದಾರೆ. ಶುಭಾಶಯವನ್ನ ಕೋರಿದ್ದಾರೆ. ಜೊತೆಗೆ ನಾವು ನಿಮಗೆ ಸಹಕಾರವನ್ನ ಕೊಡ್ತೀವಿ ಅಂತ ಎಕ್ಸ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿರೋದು, ಪೋಸ್ಟ್ ಮಾಡಿರೋದು. ಪ್ರಧಾನಿ ಮೋದಿ ಅವರ ಪೋಸ್ಟ್ ನೋಡ್ತಾ ಇದ್ದೀವಿ. ಕೇಂದ್ರದ ಜೊತೆಗೆ ಸಮನ್ವಯತೆ ಕೂಡ ಇವರಿಗೆ ಸವಾಲಾಗಿರುತ್ತೆ. ಒಂದ್ ಕಡೆ ಕೃಷ್ಣ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ, ಮತ್ತೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ. ಕೃಷ್ಣ, ಈ ಹಾದಿ ಸುಗಮ ಆಗಿರಲಿಲ್ಲ ವಿಜಯ್ ಅವರಿಗೆ. ಸಿಎಂ ಆಗಿ ಆ ಕುರ್ಚಿ ಮೇಲೆ ಕುಳಿತುಕೊಳ್ಳೋವರೆಗೂ ಕೂಡ, ಈ ಕ್ಷಣದವರೆಗೂ ಕೂಡ ಈ 5 ದಿನಗಳ ಏರಿಳಿತಗಳು ಒಂದು ಕಡೆ ಆದ್ರೆ, ಎಲೆಕ್ಷನ್ ಕಂಡಕ್ಟ್ ಆಗೋವರೆಗೂ ಆ ಹಿಂದಿನ ಒಂದಿಷ್ಟು ಏಳು ಬೀಳುಗಳನ್ನು ಕೂಡ ನಾವು ನೋಡ್ಕೊಂಡ್ ಬಂದಿದ್ದೀವಿ. ಬಟ್ ಇಲ್ಲಿಂದ ಈ ಫ್ಲೋರ್ ಟೆಸ್ಟ್ ಅನ್ನುವಂಥದ್ದು, ಅಲ್ಲಿವರೆಗೂ ಮತ್ತೊಂದು ಸವಾಲನ್ನ ಎದುರಿಸಬೇಕಾದಂತ ಪರಿಸ್ಥಿತಿ ಇದೆ ವಿಜಯ್ ಗಲ್ವಾ. ಖಂಡಿತವಾಗ್ಲೂ ಈಗ ನೀವು ಹೇಳ್ತಾ ಇದ್ರಿ, ನರೇಂದ್ರ ಮೋದಿ ಅವರು ಈಗ ಒಂದು ಟ್ವೀಟ್ ಮಾಡಿದ್ದಾರೆ ಅನ್ನುವಂಥದ್ದು. ಆ ಒಂದು ಸಂದೇಶದಿಂದ ಈಗ ಸದ್ಯಕ್ಕೆ ನೂತನ ಸಿಎಂ ವಿಜಯ್ ಅವರು ಸಂತೋಷಗೊಳ್ಳುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ನೀವು ಹೇಳ್ತಾ ಇದ್ರಿ, ಪ್ರಣಾಳಿಕೆಯಲ್ಲಿ ಸಾಕಷ್ಟು ಯೋಜನೆಗಳನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು. ನಿಜಕ್ಕೂ ಕೂಡ ಅದು ದೊಡ್ಡ ಮಟ್ಟದ ಸವಾಲು ಅಂತ ಹೇಳ್ಬೋದು. ಯಾಕಂದ್ರೆ ಈ ಒಂದು ವಿಚಾರವನ್ನ ಬೇರೆ ಬೇರೆ ರಾಜ್ಯಗಳ ನಾಯಕರುಗಳು ಕೂಡ, ರಾಜಕೀಯ ನಾಯಕರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ, ಆಶ್ಚರ್ಯವನ್ನ ಪಡ್ತಾ ಇದ್ದಾರೆ. ಮತ್ತೆ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರೇ ವಿಜಯ್ ಅವರಿಗೆ ಕೊಟ್ಟಂತ ಪ್ರಣಾಳಿಕೆಯ ಬಗ್ಗೆ ಅವರೇ ದೇವರನ್ನೇ ಕಾಪಾಡಬೇಕು ಅನ್ನೋ ಮಾತನ್ನು ಕೂಡ ಹೇಳಿರುವಂತದ್ದು. ಹಾಗಾಗಿನೇ ಈಗ ವಿಜಯ್ ಅವರತ್ತ ಎಲ್ಲರೂ ಕೂಡ ದೃಷ್ಟಿಯನ್ನ ಹರಿಸಿರುವಂತದ್ದು. ರಾಜಕೀಯ ಹಿನ್ನೆಲೆ ಇಲ್ಲದಿರತಕ್ಕಂಥವ್ರು ಈಗ ಸಾಕಷ್ಟು ಯೋಜನೆಗಳ ಪ್ರಕಟವನ್ನ ಮಾಡಿದ್ದಾರೆ. ಆದ್ರೆ ಇರ್ತಕ್ಕಂಥ ಒಂದು ಲಿಮಿಟ್ ನಲ್ಲಿ ಯಾವ ರೀತಿಯಾಗ ಒಂದು ಯೋಜನೆಗಳನ್ನ ಅನುಷ್ಠಾನವನ್ನ ಮಾಡ್ತಾರೆ ಅನ್ನೋದು. ಈಗಾಗಲೇ ತಮಿಳುನಾಡಲ್ಲಿ 10,00,000 ಕೋಟಿಗೂ ಹೆಚ್ಚು ಸಾಲ ಇದೆ. ಈಗ ವಿಜಯ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಯೋಜನೆ 1,00,000 ಕೋಟಿಗಿನ್ನೂ ಕೂಡ ಹೆಚ್ಚಾಗುತ್ತೆ. ಹಾಗಾಗಿ ಇರುವುದೇ ಬಜೆಟ್ ಇರುವಂತದ್ದು 4,00,000 ಕೋಟಿ. ಇದ್ರ ನಡುವೆ ಯಾವ ರೀತಿಯಾಗಿ ಒಂದ್ ರೀತಿ ಅನುದಾನವನ್ನ ಕ್ರೋಢೀಕರಣವನ್ನ ಮಾಡಿ
ಒಂದ್ ಕಡೆಗೆ ಬಹುಮತದ ಸಂಖ್ಯೆ ಕೂಡ ಇಲ್ಲ. ಅಂದ್ರೆ ಟಿವಿಕೆ ಪಕ್ಷದವರೇನು 118 ಶಾಸಕರ ಬೆಂಬಲ ಇಲ್ಲ, ಗೆದ್ದಿಲ್ಲ. ಆದ್ರೆ ಈಗ ಪಕ್ಷೇತರ ಶಾಸಕರ ಬೆಂಬಲವನ್ನ ತೆಗೆದುಕೊಂಡೆ ಈಗ ಅಧಿಕಾರವನ್ನು ಹಿಡಿತಾ ಇರುವಂತದ್ದು. ಒಂದ್ ಕಡೆ ಸರ್ಕಾರ ರಚನೆ ಈಗಾಗಲೇ ಸಿಎಂ ಆಗಿದ್ದಾರೆ. ಇನ್ನು 3 ದಿನಗಳಲ್ಲಿ ಅವರು ಕೂಡ ವಿಧಾನಸಭೆ ಅಧಿವೇಶನವನ್ನ ಕರೆದು 117-18 ಶಾಸಕರ ಬಹುಮತವನ್ನ ತೋರಿಸಿ ಅದರಲ್ಲಿ ಫ್ಲೋರ್ ಟೆಸ್ಟ್ ನಲ್ಲಿ ಗೆಲ್ಲೋದ್ರ ಮುಖಾಂತರವಾಗಿ ಅದ್ರ ಬಗ್ಗೆ ರಾಜ್ಯಪಾಲರಿಗೂ ಕೂಡ ವಿವರಣೆಯನ್ನು ಕೊಡಬೇಕು. ಮತ್ತೆ ಗವರ್ನರ್ ಕೂಡ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ. ಮೇ 13ರ ಒಳಗಡೆ ತಮ್ಮ ಬಹುಮತವನ್ನ ಸಾಬೀತುಪಡಿಸಿ ಅನ್ನೋ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿನೇ ಒಂದು ಚಾಲೆಂಜ್ ಏನಂತಂದ್ರೆ ಈಗ ವಿಧಾನಸಭೆಯಲ್ಲಿ ಬಹುಮತವನ್ನ ಗಳಿಸುವಂತದ್ದು, ಅದ್ರ ಬಗ್ಗೆ ಗವರ್ನರ್ಗೆ ತಿಳಿಸುವಂತದ್ದು. ಅದಾದ ಬಳಿಕವಾಗಿ ಒಂದ್ ಕಡೆಗೆ ಎಡಪಕ್ಷಗಳ ಶಾಸಕರು ಕೂಡ ಬೆಂಬಲ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ನಮಗೆ ಡಿಸಿಎಂ ಕೊಡಬೇಕು, ಮಂತ್ರಿ ಸ್ಥಾನ ಕೊಡಬೇಕು ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿನೇ ಈಗ ಕಾಂಗ್ರೆಸ್ ಶಾಸಕರಿಗೆ ಇಬ್ಬರಿಗೂ ಕೂಡ ಮಂತ್ರಿ ಮಾಡಬೇಕು. ಅದ್ರ ಜೊತೆಗೆ ಬಿಸಿಕೆ ಶಾಸಕರು ಕೂಡ ಡಿಸಿಎಂ ಹುದ್ದೆನ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ಅವ್ರಿಗೂ ಕೂಡ ಹುದ್ದೆಗಳನ್ನ ಕೊಡಬೇಕು. ಅದ್ರ ಜೊತೆಗೆ ಟಿವಿಕೆ ಪಕ್ಷದವರಿಗೂ ಕೂಡ ಹೊಸದಾಗಿ ಮಂತ್ರಿಯಲ್ಲಿ ಕೆಲಸವನ್ನು ಬಿಡಬೇಕು. ಮತ್ತೆ ಈಗಾಗಲೇ ತಮಿಳುನಾಡಲ್ಲಿ ಅರುಣ್ ಕೇವಲವಾಗಿ ಉಚಿತ ಯೋಜನೆಗಳನ್ನ ಕೊಟ್ಟೆ ಎಲ್ಲ ಒಂದ್ ಕಡೆಗೆ ಅಭಿವೃದ್ಧಿ ಆಗಿಲ್ಲ ಅನ್ನೋ ಒಂದು ಆಪಾದನೆ ಬೇರೆ ರಾಜ್ಯಗಳ ನಾಯಕರು ಆಪಾದನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಡಿಎಂಕೆ ಇತ್ತು, ಎಡಿಎಂಕೆ ಕೂಡ ಅಧಿಕಾರದಲ್ಲಿತ್ತು. ಆದ್ರೆ ಫ್ರೀ ಬೀಸ್ ಕೊಡೋದ್ರ ಮುಖಾಂತರವಾಗಿ ಅಂದ್ರೆ ಉಚಿತ ಗ್ಯಾರಂಟಿಗಳನ್ನ ಕೊಡೋದ್ರ ಮುಖಾಂತರವಾಗಿ ಇಲ್ಲಿ ಚುನಾವಣೆ ಗೆಲ್ಲುವಂತ ನಿಟ್ಟಿನಲ್ಲಿ ಕೂಡ ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ಬರ್ತಕ್ಕಂಥ ದಿನಗಳಲ್ಲಿ ಡಿಎಂಕೆ ಎಡಿಎಂಕೆನ ಹೆಚ್ಚಿನ ಪ್ರಮಾಣದಲ್ಲಿ ಈಗ ವಿಜಯ್ ಅವರು ಪ್ರಣಾಳಿಕೆಯಲ್ಲಿ ಯೋಜನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಯೋಜನೆಗಳನ್ನ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಜಾರಿ ಮಾಡುವಂತ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾರೆ ಅನ್ನುವಂಥದ್ದು ಈಗಿರ್ತಕ್ಕಂಥ ಕುತೂಹಲ. ಈಗಾಗಲೇ ನರೇಂದ್ರ ಮೋದಿ ಅವರು ಕೂಡ ಟ್ವೀಟ್ ಮಾಡಿ ಒಂದು ಮೆಸೇಜ್ ಅನ್ನ ಮಾಡಿದ್ದಾರೆ. ಅಂದ್ರೆ ಕೇಂದ್ರ ಸರ್ಕಾರದಿಂದ ಎಲ್ಲಾ ರೀತಿಯ ಸಹಕಾರವನ್ನು ಕೊಡುತ್ತೆ ಅನ್ನೋದು. ಅಂದ್ರೆ ಕೇಂದ್ರ ಸರ್ಕಾರದ ಸಹಾಯವನ್ನೇ ತೆಗೆದುಕೊಂಡೇನೆ ಈ ಒಂದು ಯೋಜನೆಗಳನ್ನು ಅನುಷ್ಠಾನ ಮಾಡಬೇಕು ನಿಟ್ಟಿನಲ್ಲಿ ಕೂಡ ಕೆಲಸವನ್ನ ಮಾಡಬೇಕಾಗುತ್ತೆ. ಈಗಾಗಲೇ ಎಡಿಎಂಕೆ ಅವರು ಕೂಡ ಎನ್ಡಿಎ ನೇತೃತ್ವದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಎಡಿಎಂಕೆ ಅವರು ಕೂಡ ಅಸಮಾಧಾನಗೊಂಡಿದ್ದಾರೆ. ಯಾಕಂದ್ರೆ ನಟ ಸಿಎಂ ವಿಜಯ್ ಅವರ ನಡೆಯಿಂದಾಗಿ. ಯಾಕಂದ್ರೆ ಫಲಿತಾಂಶ ಬಂದ ಕೂಡಲೇ ನಮ್ ಜೊತೆ ಕೈ ಜೋಡಿಸ್ತಾರೆ ಅನ್ನೋ ವಿಶ್ವಾಸದಲ್ಲಿ ಇದ್ರು ಎಡಿಎಂಕೆ ಅವರು. ಯಾವಾಗ ಕಾಂಗ್ರೆಸ್ ಶಾಸಕರ ಜೊತೆ ಹೋದ್ರು, ಇದೀಗ ಇಲ್ಲೊಂದ್ ಕಡೆ ಅವ್ರ ವಿರುದ್ಧವಾಗಿ ಕೂಡ ಆಕ್ರೋಶಗೊಂಡಿರುವಂತದ್ದು. ಎನ್ಡಿಎ ಮುಖಾಂತರವಾಗಿ ಅವ್ರು ಏನ್ ಬೇಕಾದ್ರೂ ಮಾಡಬಹುದು. ಮತ್ತೊಂದ್ ಕಡೆ ವಿಜಯ್ ಅವರಿಗೆ ಮಿತ್ರ ಪಕ್ಷಗಳ ಅಂದ್ರೆ ವಿರೋಧ ಪಕ್ಷಗಳ ಚಾಲೆಂಜ್ ದೊಡ್ಡ ಮಟ್ಟದಲ್ಲಿ ಇರುವಂತದ್ದು. ಯಾಕಂದ್ರೆ ಡಿಎಂಕೆ ಮತ್ತೆ ಎಡಿಎಂಕೆ ಇಲ್ಲಿ ರಾಜಕೀಯ ಆಡಳಿತವನ್ನ ನಡೆಸ್ತಂತವ್ರು. ಈಗ ಹೊಸದಾಗಿ ಟಿವಿಕೆ ಬಿರುಗಾಳಿ ಅಂತ ಬಂದು ಸರ್ಕಾರ ಮಾಡಿ ಈಗ ವಿಜಯ್ ಅವರು ಸಿಎಂ ಆಗಿದ್ದಾರೆ. ಹಾಗಾಗಿನೇ ಎಲ್ಲೊಂದ್ ಕಡೆ ಅವರಿಬ್ರು ಒಂದಾಗಿ ಇವ್ರಿಗೆ ಏನ್ ಬೇಕಾದ್ರೂ ಮಾಡಬಹುದು, ಅಥವಾ ಈಗ ಎಡಪಕ್ಷದ ಶಾಸಕರನ್ನ ಏನಾದ್ರೂ ಸೆಳೆಯೋದ್ರ ಮುಖಾಂತರವಾಗಿ ಸರ್ಕಾರವನ್ನ ಬೀಳಿಸುವಂತ ಒಂದು ಕೆಲಸವನ್ನು ಕೂಡ ಮಾಡಬಹುದು. ಆದ್ರೆ ಈಗ ಸದ್ಯಕ್ಕೆ ಆ ರೀತಿಯಿಂದ ಪರಿಸ್ಥಿತಿ ಇಲ್ಲ. ಆದ್ರೆ 6 ತಿಂಗಳ ಕಾಲ ಯಾವುದೇ ರೀತಿಯಿಂದ ನಟ ವಿಜಯ್ ಅವರಿಗೆ ಸಮಸ್ಯೆ ಆಗುದಿಲ್ಲ. ಆದ್ರೆ 6 ತಿಂಗಳ ಬಳಿಕವಾಗಿ ಏನ್ ಬೇಕಾದ್ರೂ ಆಗ್ಬಹುದು ಅನ್ನುವಂಥದ್ದು ಈಗ ತಮಿಳುನಾಡು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾಗಿನೇ ನಟ ಸಿಎಂ ಅಂದ್ರೆ ತಮಿಳುನಾಡು ನೂತನ ಸಿಎಂ ಆಗಿರ್ತಕ್ಕಂಥ ವಿಜಯ್ ಅವರಿಗೆ ಈಗ ಮುಂದಿನ ಚಾಲೆಂಜ್ ಇದೆಯಲ್ಲ, ಅದು ಕಬ್ಬಿಣದ ಕಡಲೆ ಅಂತಾನೆ ಹೇಳ್ಬೋದು. ಅರುಣ್, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ. ವಿಜಯ್ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಸಿನಿಮಾ ಸ್ಟೈಲ್ನಲ್ಲಿ ನೆಹರು ಸ್ಟೇಡಿಯಂಗೆ ಆಗಮಿಸಿದ್ರು. ಎಂಟ್ರಿ ಆದ್ರು ವಿಜಯ್ ಗ್ರ್ಯಾಂಡ್ ಆಗಿ. ಆ ಎಲ್ಲ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ ನಮ್ಮ ಸ್ಕ್ರೀನ್ ಮೇಲೆ. ಸಿನಿಮಾ ಸ್ಟೈಲ್ನಲ್ಲಿ ಎಂಟ್ರಿ ಆಗಿರೋದು. ತಮಿಳುನಾಡು ರಾಜಕಾರಣಿಗಳ ವೈಟ್ ಅಂಡ್ ವೈಟ್ ಶರ್ಟ್ ಪಂಚೆ ಹಾಕೊಂಡು ಬಂದು ಓತು ತೆಗೆದುಕೊಳ್ತಾ ಇದ್ರು. ಇಲ್ಲಿವರೆಗೂ ಆ ಸಂಪ್ರದಾಯಕ್ಕೆ ಗುಡ್ ಬೈ ಹೇಳಿರುವಂತ ರೀತಿಯಲ್ಲಿ ಕಾಣಿಸ್ತಾ ಇದೆ ವಿಜಯ್ ಅವರು. ಯಾಕಂದ್ರೆ ಸೂಟು ಬೂಟ್ನಲ್ಲಿ ಮಿಂಚಿರೋದು ಇವತ್ತು. ಈ ಮೂಲಕ ಹೊಸ ಮನ್ವಂತರಕ್ಕೆ ನಾಂದಿ ಹಾಡಿದಂತಿದೆ ತಮಿಳುನಾಡಲ್ಲಿ ವಿಜಯ್. ಬಳಿಕ ನೆರೆದಿದ್ದಂತ ಸಾವಿರಾರು ಅಭಿಮಾನಿಗಳು ಕಾರ್ಯಕರ್ತರ ಮುಂದೆ ಪದಗ್ರಹಣ ಮಾಡಿದ್ರು. ಕಾರ್ಯಕ್ರಮದಲ್ಲಿ ವಿಜಯ್ ಸಹ ನಟಿ ಸ್ನೇಹಿತೆ ತ್ರಿಷಾ ಕೂಡ ಭಾಗಿಯಾಗಿದ್ರು. ವಿಜಯ್ ಪ್ರಮಾಣ ಸ್ವೀಕಾರ ಮಾಡ್ತಾ ಇದ್ದಂಗೆ ಪೋಷಕರು ಮತ್ತು ಅಭಿಮಾನಿಗಳ ಸಡಗರ ಮುಗಿಲು ಮುಟ್ಟಿತ್ತು. ಇನ್ನು ನೆಹರು ಸ್ಟೇಡಿಯಂನಲ್ಲಿ ಪದಗ್ರಹಣ ಸ್ವೀಕಾರ ಬಳಿಕ ಸಿಎಂ ವಿಜಯ್ ರಾಹುಲ್ ಗಾಂಧಿ ಅವರಿಗೆ ಧನ್ಯವಾದ ತಿಳಿಸಿದರು. ರಾಹುಲ್ ಕೈ ಮೇಲೆತ್ತಿ ಒಗ್ಗಟ್ಟು ಪ್ರದರ್ಶನ ಮಾಡಿದ್ರು. ಇಲ್ಲಿಂದ ಸಿಎಂ ಕಚೇರಿಗೆ ಆಗಮಿಸಿದಂತಹ ವಿಜಯ್ ಪೊಲೀಸ್ ಗೌರವ ಸ್ವೀಕಾರ ಮಾಡಿದ್ರು. ಸಿಎಂ ಕಚೇರಿಗೆ ತೆರಳಿ ಕುರ್ಚಿಯಲ್ಲಿ ಕೂತು ಫ್ರೀ ವಿದ್ಯುತ್ ಭರವಸೆಗೆ ಅಲ್ಲಿ ಸೈನ್ ಮಾಡಿದ್ರು. ಮೊದಲಿಗೆ ಸಿಎಂ ಕಚೇರಿ ಸಿಬ್ಬಂದಿ ವಿಜಯ್ಗೆ ಅಭಿನಂದನೆ ಸಲ್ಲಿಸಿದ್ರು, ವೆಲ್ಕಮ್ ಮಾಡಿಕೊಂಡ್ರು. ಸಿಎಂ ಕಚೇರಿ ಹೊರಗೆ ಅಭಿಮಾನಿಗಳು ಸಂಭ್ರಮಿಸ್ತಾ ಇದ್ರು.